ಅಂತಿಮವಾಗಿ ಲೋಕಸೇವಾ ಆಯೋಗದ ಇಷ್ಟು ಜನ ಸೇರಿ ಈ ಏನು ಫೋರೆನ್ಸಿಕ್ ವಿಧಿವಿಜ್ಞಾನದ್ದು ರಿಪೋರ್ಟ್ ಕೊಟ್ಟಿದ್ದಾರೆ, ಅದನ್ನ ನಿರ್ಣಯ ಮಾಡ್ತಾರೆ. ಸದರಿ ವಿಷಯ ಕುರಿತು ಆಯೋಗದ ಸಭೆಯಲ್ಲಿ ಕೂಲಂಕಷವಾಗಿ ಚರ್ಚಿಸಲಾಗಿ ಅಧ್ಯಕ್ಷರು ಮತ್ತು ಎಲ್ಲಾ ಸದಸ್ಯರು ಸರ್ವಾನುಮತದಿಂದ ಒಪ್ಪಿ ಈ ಕೆಳಕಂಡಂತೆ ನಿರ್ಣಯಿಸಲಾಯಿತು. ಆಯೋಗಕ್ಕೆ ಸಲ್ಲಿಸಿದ ತನಿಖಾ ಸಮಿತಿಯ ವರದಿಯನ್ನು ಸ್ವೀಕರಿಸಲು ನಿರ್ಣಯಿಸಲಾಯಿತು. ಶಿಫಾರಸ್ಸಿನಂತೆ ಈ ಕೆಳಕಂಡ ಮೊದಲ 5 ಅಂಶಗಳ ಕುರಿತು ಕ್ರಮ ಕೈಗೊಳ್ಳುವಂತೆ ತೀರ್ಮಾನ. ಅಂದ್ರೆ ಅವರನ್ನು ಕೂಡ ಒಪ್ಕೊಂಡಿದ್ದಾರೆ. ಅಂದ್ರೆ ಲೋಕಸೇವಾ ಆಯೋಗ ನಾನು ಪ್ರಾರಂಭದಲ್ಲಿ ಹೇಳಿ ಕಳ್ಳರ ಸಂತೆ ಅಂತ ಅದನ್ನ ಯಾಕೆ ಒಪ್ಕೊಂಡಿದಾರಲ್ಲ, ಇನ್ನೇನ್ ದಾಖಲೆ ಬೇಕು ನಿಮ್ಗೆ? ಇನ್ನೇನ್ ದಾಖಲೆ ಬೇಕು? ಇಷ್ಟು ದಾಖಲೆಗಳನ್ನ ನಾನು ಕೊಟ್ಟೆ. ರಿಪೋರ್ಟು ಇದೆ, 800 ಪೇಜ್ ರಿಪೋರ್ಟ್ ಇದೆ. ಇನ್ನ ಪ್ರಾರಂಭ ಮಾಡಿದ್ದೀನಿ, ಹೇಳಕ್ ಕೊನೆ ಇನ್ನ ಐತೆ. ಪ್ರಾರಂಭ ಈಗ ಇನ್ನೂ ಆಯ್ತಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಮುಖವಾಗಿ ನಾನು ವಿಷಯ ತಂದಿರೋದು ನಿಲುವಳಿ ಸೂಚನೆ. ಕನ್ನಡಿಗರಿಗೆ ಅನ್ಯಾಯ ಆಗ್ತೈತೆ ಅನ್ನೋದು ಅದು ಇದೆ. ಕನ್ನಡಿಗರದು ಮೈನ್ ಇವಾಗ ಹೋರಾಟ ನಡೀತಾ ಇರೋದು. ಕನ್ನಡ ಹೋರಾಟಗಾರರು, ರಕ್ಷಣಾ ವೇದಿಕೆ, ಸಾಹಿತಿಗಳು ಅವರೆಲ್ಲ ಹೋರಾಟ ಮಾಡ್ತಾ ಇರೋದು. ಇಲ್ಲಿ ಪರೀಕ್ಷೆ ಮಾಡಿದಾಗ ಈ ಪ್ರಶ್ನೆ ಪತ್ರಿಕೆಯ ಗೊಂದಲ, 384 KS ಹುದ್ದೆಗಳ ಆಯ್ಕೆ. ಲೋಕಸೇವಾ ಆಯೋಗ 2024 ಫೆಬ್ರವರಿ 26ರಂದು 384 ಗ್ರೂಪ್ ಎ ಮತ್ತು ಬಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿರ್ತಾರೆ. ಅಧಿಸೂಚನೆ ಕೊಟ್ಟಿದ್ದಾರೆ. ಅಧಿಸೂಚನೆ ಆರ್ಡರ್ ಕಾಪಿನೂ ಇಲ್ಲಿದೆ ನೋಡಿ. ಅಧಿಸೂಚನೆ ಮಾಡಿದ್ದಾರೆ. 4 ಸಾರಿ ಮುಂದೂಡ್ತಾರೆ ಇದನ್ನು. ಒಂದೇ ಸರಿ ಇಲ್ಲ, 4 ಸಾರಿ ಮುಂದೂಡ್ತಾರೆ ಪರೀಕ್ಷೆ ಮಾಡದೆ. ಅದಾದ್ಮೇಲೆ ಕೊನೆಗೆ 2024 ಆಗಸ್ಟ್ 27ರಂದು ಪೂರ್ವಭಾವಿ ಪರೀಕ್ಷೆ ನಡೆಸಲಾಯಿತು. ಪರೀಕ್ಷೆ ನಡೀತಾರೆ. 4 ಬಾರಿ ಮುಂದೂಡಿದ್ಮೇಲೆ ಒಂದ್ಸರಿ ಆಗಸ್ಟ್ 27ಕ್ಕೆ ಪರೀಕ್ಷೆ ನಡೀತೈತೆ. ಆ ಪರೀಕ್ಷೆಯಲ್ಲಿ ಕನ್ನಡ ಒಂದು ಕಡೆ, ಇಂಗ್ಲಿಷ್ ಒಂದು ಕಡೆ. ಪ್ರಶ್ನೆಗಳನ್ನ ಕನ್ನಡದಲ್ಲಿ ಒಂದು ಕಡೆ, ಇಂಗ್ಲಿಷಲ್ಲಿ ಒಂದು ಕಡೆ ಇರ್ತದೆ. ಕನ್ನಡದವರು ಕನ್ನಡನ ನೋಡ್ಕೊಬೇಕು, ಇಂಗ್ಲಿಷ್ ಅವರು ಇಂಗ್ಲಿಷನ್ನು ನೋಡ್ಕೊಬೇಕು. ಪ್ರಶ್ನೆ ಪತ್ರಿಕೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ 59 ಪ್ರಶ್ನೆಗಳು ಯಾವ ಕನ್ನಡದಲ್ಲಿತ್ತು ಅವು ತಪ್ಪು ಆಗಿದೆ. ಮೊದಲನೇ ಬಾರಿ ಆ ತಪ್ಪಾಯ್ತು. ಆ ತಪ್ಪಾದ ಮೇಲೆ ಅದರ ಬಗ್ಗೆ ಗಲಾಟೆ ಆಯಿತು. ಈ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇಂಗ್ಲಿಷ್ನಿಂದ ಕನ್ನಡಕ್ಕೆ. ಅಲ್ಲಿ 59 ತಪ್ಪುಗಳು ಮಾಡಿದ್ದಾರೆ. ನಾನು ಈ ಸರ್ಕಾರನ ಕೇಳುವಂಥದ್ದು, ಈ ಕನ್ನಡದ ವಿಚಾರ ಬಂದಾಗ ನಾವು ಆದ್ಯತೆಯನ್ನ ಏನು ಕೊಡಬೇಕು? ಕನ್ನಡ ಕಾವಲು ಸಮಿತಿ ಹಿಂದೆ ಒಂದು ಆದೇಶ ಮಾಡಿದೆ, ಬಹಳ ಹಿಂದೆನೆ. ಯಾವುದೇ ನೀವು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಫಸ್ಟ್ ಕನ್ನಡದಲ್ಲಿ ಪ್ರಿಂಟ್ ಆಗಬೇಕು. ಕರೆಕ್ಟಾ ಪಾಟೀಲ್ರೆ? ಕನ್ನಡದಲ್ಲಿ ನಾವು ಪ್ರಶ್ನೆ ಪತ್ರಿಕೆ ರೆಡಿ ಮಾಡಬೇಕು. ಅದನ್ನ ನಾವು ಯಾವ ಭಾಷೆಗೆ ಬೇಕೋ ಟ್ರಾನ್ಸ್ಲೇಟ್ ಮಾಡ್ಕೊಬಹುದು. ಇಂಗ್ಲಿಷ್ಗೋ, ತಮಿಳೋ, ತೆಲುಗು ಏನ್ ಬೇಕೋ ಮಾಡ್ಕೊಳ್ಳಿ. ಆದ್ರೆ ನೀವು ಕನ್ನಡದಲ್ಲೇ ಮಾಡಬೇಕು ಅಂತ. ಈ ಲೋಕಸೇವಾ ಆಯೋಗದ ಕಳ್ಳರು ಹಂಗ್ ಮಾಡ್ಲೇ ಇಲ್ಲ. ಇಂಗ್ಲಿಷಲ್ಲಿ ಮಾಡ್ಬಿಟ್ರು, ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ರು. 59 ಪ್ರಶ್ನೆಗಳು ತಪ್ಪಿದೆ. ಉತ್ತರ ಹೆಂಗ್ ಬರೀತೀರ ಮಕ್ಕಳು? ಉತ್ತರ ಹೆಂಗ್ ಬರಿಬೇಕು? ಬರೆಯಕ್ಕಾಗ್ಲೇ ಇಲ್ಲ. ಗಲಾಟೆ ಆಯ್ತು. ಮುಖ್ಯಮಂತ್ರಿಗಳು ಅವಾಗ ಈ ಫಲಿತಾಂಶದ ಬಗ್ಗೆ ನಮ್ಮ ಇವರು ಬರಗೂರು ರಾಮಚಂದ್ರಪ್ಪ ಅವರು ಸರ್ಕಾರಕ್ಕೆ ಪತ್ರ ಬರೆದ್ರು. ಪತ್ರಿಕೆ ಭಾಷಾಂತರದಲ್ಲಿ ತಪ್ಪುಗಳು ಆಗಿವೆ, ಹೀಗಾಗಿ ಮರುಪರೀಕ್ಷೆ ನಡೆಸ. ಅದರಲ್ಲೂ ಎರಡನೇದು ತಪ್ಪುಗಳಾಗಿದೆ. ಇದನ್ನ ಕನ್ನಡಕ್ಕೆ ಅವಮಾನ ಮಾಡಿದ್ದೀರಾ. ಕನ್ನಡ ಏಕೆ ಬೇಕು ಎನ್ನುವ ಮನೋಭಾವ ಬೆಳೆಯುತ್ತಿದೆ. ಇದನ್ನು ತಪ್ಪಿಸಲು ಸರ್ಕಾರವು ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು. ಆಡಳಿತ ಭಾಷಾ ನೀತಿಯ ಉಲ್ಲಂಘನೆ ಈಗಾಗಲೇ ನಾನು ಹೇಳಿದ್ದೀನಿ. ಇದು ಮುಖ್ಯಮಂತ್ರಿಗಳು ಅದಾದ್ಮೇಲೆ ಒಂದು ಇದು ಬರೀತಾರೆ, ಪತ್ರ, ಟ್ವೀಟ್.
ಎಲ್ಲಿದೆಯಾ ಫೋನ್? ಇಲ್ಲಿದೆ. ಮುಖ್ಯಮಂತ್ರಿಗಳಿಗೆ ಕಾಳಜಿ, ಅವರು ಟ್ವೀಟ್ ಮಾಡ್ತಾರೆ, ದೋಸ್ ಎಕ್ಸ್ ಖಾತೆಯಲ್ಲಿ those responsible for these lapses have been revealed of their duties. The upcoming examination will be conducted with the utmost responsibility and accountability. We remain committed to uphold the integrity of our recruitment process ಅಂತ ಸಿದ್ದರಾಮಯ್ಯನವರು ಟ್ವೀಟ್ ಮಾಡ್ತಾರೆ. ಗಲಾಟೆ ಆಗ್ತಾ ಇದ್ದಾಗೆ, ಸ್ಟ್ರೈಕ್ಗಳು ಆಗ್ತಾ ಇದ್ದಂಗೆ ಒಂದು ಟ್ವೀಟ್ ಮಾಡ್ತಾರೆ, ನಾನು ಈ ತಪ್ಪುಗಳಾಗಿದೆ ಅದನ್ನ ಸರಿಪಡಿಸ್ತೀನಿ, ಇನ್ನು ಮುಂದೆ ಈ ತರ ಆಗದಂಗೆ ನೋಡ್ಕೊಂತೀನಿ ಅಂತ. ಯಾರು? ಈ ರಾಜ್ಯದ ಮುಖ್ಯಮಂತ್ರಿ. ಲೋಕಸೇವಾ ಆಯೋಗದಲ್ಲಿ ಒಬ್ಬ ಸೆಕ್ರೆಟರಿ ಇರ್ತಾರೆ, ಲೋಕಸೇವಾ ಆಯೋಗದಲ್ಲಿ ಒಬ್ಬ ಸೆಕ್ರೆಟರಿ ಇರ್ತಾನೆ. ಮುಖ್ಯಮಂತ್ರಿ ಟ್ವೀಟ್ ಆದ್ಮೇಲೆ ಅವನೊಂದು ಟ್ವೀಟ್ ಮಾಡ್ತಾನೆ. ಅವನೇನ್ ಟ್ವೀಟ್ ಮಾಡ್ತಾನೆ ಅಂದ್ರೆ, ಪರ್ಸನಲಿ ಐ ಲವ್ ದೀಸ್ ಕಾಮೆಂಟ್ಸ್ ಅಂಡ್ ಮೀಮ್ಸ್ ಅಂದ್ರೆ ಏನಪ್ಪ ಗೊತ್ತಿಲ್ಲ, ಮೀಮ್ಸ್ MEMES. Hard working and smart candidate might have enjoyed this exam paper. ಯಾವುದು ಈ ತಪ್ಪಾಗಿದೆಯಲ್ಲ, ಎಂಜಾಯ್ಡ್ ಅಂತ ಆಗ್ತಾನೆ. ಯಾರಿಗೆ? ಕನ್ನಡದವ್ರಿಗೆ ಮಾಡಿರೋ ಅವಮಾನ ಇದು. ಕನ್ನಡ ಈಗ ತಪ್ಪಾಗಿದೆ, ಮುಖ್ಯಮಂತ್ರಿಗಳು ಅದನ್ನ ಕಂಡಮ್ ಮಾಡಿದರೆ ಸರಿ ಮಾಡಬೇಕು ಅಂತ ಹೇಳಿದಾಗ ಈ ಮನುಷ್ಯ ಯಾರು? ಗಂಗಾವರ್ IAS. ಗಂಗಾವರ್ IAS ಐ ಎಂಜಾಯ್ ಎಕ್ಸಾಮಿನೇಷನ್ ಆಫೀಸರ್, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಆಗ್ತಾರೆ. ಕನ್ನಡದ ವಿದ್ಯಾರ್ಥಿಗಳಿಗೆ ಅವಮಾನ ಆಗಿರೋದು, ಕನ್ನಡಕ್ಕೆ ಅವಮಾನ ಮಾಡ್ದಂಗಲ್ವ ನೀವು? ಪ್ರಶ್ನೆ ಪತ್ರಿಕೆ ತಪ್ಪಾಗಿರೋದು ಕನ್ನಡದ್ದು, ನೀವು ಟ್ರಾನ್ಸ್ಲೇಟ್ ಮಾಡಬಾರ್ದಾಗಿತ್ತು. ಯಾವುದನ್ನ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಮಾಡಬಾರ್ದಾಯ್ತು, ನೀವು ಮಾಡಿದ್ದೀರಾ. ತಪ್ಪ್ಯಾರ್ದು? ಇದು ಅದಕ್ಕೆ ಟ್ವೀಟ್. ಇಂಥ ಅಧಿಕಾರಿನ ಇಟ್ಕೊಂಡು ನೀವು ಲೋಕಸೇವಾ ಆಯೋಗದಲ್ಲಿ ಕನ್ನಡಿಗರಿಗೆ ಒಳ್ಳೇದು ಮಾಡು ಅಂತ ಹೇಳಿದ್ರೆ ಅವರು ಏನ್ ಮಾಡ್ತಾರೆ? ಇದಾದ್ಮೇಲೆ ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಪತ್ರಿಕೆ ಆಯ್ತು. ಸರ್ಕಾರ, ಸನ್ಮಾನ್ಯ DK ಶಿವಕುಮಾರ್ ಅವರು, ನಾನು DK ಶಿವಕುಮಾರ್ ಅವ್ರಿಗೆ ದುಡ್ಡು ಕೊಡಿ, ನಮ್ಮ ರೋಡೆಲ್ಲ ಹಾಳಾಗಿದೆ, ಹಳ್ಳ ಬಿದ್ದುಬಿಟ್ಟಿದೆ, ದುಡ್ಡು ಕೊಡಿ ಅಂತ ಹೇಳಿದ್ದೆ. ಒಂದು 10 ಕೋಟಿನ 15 ಕೋಟಿನ ಕೊಡಿ ಅಂತ. ಇವ್ರು KPSC ಅವರಿಗೆ ಎಷ್ಟು ಕೊಟ್ಟಿದ್ದೀರಾ ಈ ಎಕ್ಸಾಮ್ ಮಾಡಕ್ಕೆ? 15 ಕೋಟಿ ಕೊಟ್ಟಿದ್ದೀರಾ. 15 ಕೋಟಿ. ಅವನ್ ತಪ್ಪುಗಳು ಮಾಡ್ದ 59. ಮುಖ್ಯಮಂತ್ರಿ ಹೇಳಿದ್ರು ಕನ್ನಡದವ್ರಿಗೆ ಅವಮಾನ ಆಗ್ತಾ ಇದೆ, ಇದನ್ನ ತೆಗೆದಾಕಿ ರೀ ಎಕ್ಸಾಮ್ ಮಾಡಿ ಅಂತ ಹೇಳಿದ್ರು. ಮತ್ತೆ ಯಾರು ದುಡ್ಡು ಕೊಡ್ಬೇಕು? 15 ಕೋಟಿ ಹೋಯ್ತು. ಮತ್ತೆ 15 ಕೋಟಿ ಸರ್ಕಾರ ಕೊಡ್ತು ಅವನಿಗೆ. ಮೊದಲು ಎಕ್ಸಾಮ್ ಬರೆದಾಗ 2 ಲಕ್ಷ ಜನ ಬರೆದಿದ್ರು, ಆಮೇಲೆ ಎಕ್ಸಾಮ್ ಬರೆದಾಗ 1,15,000 ಮಾತ್ರ ಬರೆದು, ಇನ್ನು ಉಳಿದವ್ರು ಬರೀಲೇ ಇಲ್ಲ. ಅಷ್ಟು ಜನ ವಿದ್ಯಾರ್ಥಿಗಳು ಬಿಟ್ಬಿಟ್ರು. 15 ಕೋಟಿ, ಎರಡನೇ ಎಕ್ಸಾಮ್ಗೆ 15 ಕೋಟಿ. ಆ ಎಕ್ಸಾಮು ಆಯ್ತು. ಬಲಣ್ಣ ಮೊದಲು 59 ಮಾಡಿದ್ರು. ನೆಕ್ಸ್ಟ್ ಎಕ್ಸಾಮ್ ಮುಖ್ಯಮಂತ್ರಿಗಳು ಹೇಳಿದ್ರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮುಂದಿನ ಎಕ್ಸಾಮ್ನ ನಾವು ಮಾಡ್ತೀರಿ ಅಂತೇಳಿ ಅವರ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಅವರು ಎಡವಟ್ಟು ಮಾಡಿದ್ರು, 79 ತಪ್ಪುಗಳನ್ನು ಮಾಡಿದ್ರು. ಪ್ರಶ್ನೆ ಪತ್ರಿಕೆಯಲ್ಲಿ 79 ತಪ್ಪುಗಳು. ಇಂಪ್ರೂವ್ ಆದ್ರು. ಮುಖ್ಯಮಂತ್ರಿ ಹೇಳಿದ ಮೇಲೆ ಗೌರವ ಕೊಡ್ಬೇಕಲ್ಲ ಮುಖ್ಯಮಂತ್ರಿಗೆ. ರೆಸ್ಪಾನ್ಸಿಬಿಲಿಟಿ ಆಗಿ ನಾವು ಮಾಡ್ತೀರಿ ಅಂತ ಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ರು. ಅದಾದ್ಮೇಲೆ ಅವರು 79 ತಪ್ಪುಗಳು ಇದರಲ್ಲಿ. ಇದೆಲ್ಲ ಕನ್ನಡ ವಿದ್ಯಾರ್ಥಿಗಳಿಗಾಗಿರೋದು. ಇದು ಇಂಗ್ಲಿಷ್ನವ್ರಿಗೆಲ್ಲ ನಾನು ಹೇಳ್ತಾ ಇರೋದು ಕನ್ನಡ ವಿದ್ಯಾರ್ಥಿಗಳು. ಇದಲ್ದಿರ ಅದಕ್ಕೆ ಬರ್ತೀನಿ, ತಪ್ಪುಗಳು ಏನು ಅನ್ನೋದು. ವಿಜಯಪುರದನ್ನ ವಿಜಯಪುರದನ್ನ ರಾಮನಗರಕ್ಕೆ ಕಳಿಸ್ಬಿಟ್ಟು, ರಾಮನಗರದನ್ನ ಕೋಲಾರಕ್ಕೆ ಕಳಿಸ್ಬಿಟ್ಟು ಪ್ರಶ್ನೆ ಪತ್ರಿಕೆ.
ಅದರಲ್ಲೆಲ್ಲ ನಂಬರ್ ಬಂದಿರ್ತತೆ, ಎಲ್ಲೋ ಹೋಗಕ್ಕಾಗದೇ ಇಲ್ಲ. ನಮ್ಮ ಇದು ನಂಬರ್ ಯಾವುದು, ಆಲ್ ಟಿಕೆಟ್ ನಂಬರ್, ಕೋಡ್ ಎಲ್ಲ ಇರ್ತತೆ. ಕೋಡ್ ಇರ್ತೈತಲ್ಲ ನಮ್ದು, ಅಲ್ಲಿ ಬಂದ್ಬಿಡ್ತು. ರಾಮನಗರದ ಇದು ಕೋಲಾರದಲ್ಲಿ ಗಲಾಟೆ ಆಗೋಯ್ತು, ಬೈಕಾಟ್ ಮಾಡ್ಬಿಟ್ರು. ವಿದ್ಯಾರ್ಥಿಗಳೆಲ್ಲ ಆಚೆ ಬಂದ್ರು, ಬೈಕಾಟ್ ಆಯ್ತು, ಗಲಾಟೆ ಆಯ್ತು. SP ಬಂದ, DC ಬಂದ್ರು. DC ಹೇಳ್ದ, ನೋಡ್ರಪ್ಪ ನಾನ್ ರೆಸ್ಪಾನ್ಸಿಬಿಲಿಟಿ, ನೀವು ಆ ಕೋಡ್ನ ಹಿಂಗೆ ಹೊಡೆದಾಕ್ಬಿಟ್ಟು ಕೈಯಲ್ಲಿ ಬದ್ಬಿಡಿ ನೀವು ಅಂತ. ಇದೆಲ್ಲ ಬಾಲಣ್ಣ ನೀನೇ ಹೇಳು, ಕೈಯಲ್ಲಿ ಬರೆದಿರೋದ್ರ ಮೇಲೆ ಅಲ್ಲಿ ನಡೀತತ ಇದು ಸ್ಕ್ಯಾನ್? ನೋಂದಾವಣಿ ಸಂಖ್ಯೆ. ಈ ಮೂರು ಇದರಲ್ಲಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ನೆಗ್ಲಿಜಿಯನ್ಸಿ ಮಾಡಿದ್ದಾರೆ. ಒಂದು KPSCಗೆ ಒಂದು ಎಕ್ಸಾಮ್ ನಡೆಸಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಆ ಸಂಸ್ಥೆ ಇದ್ರೇನು ಸತ್ರೇನು? ಇವತ್ತು ನಾನು ಹೇಳಿದೆ 79 ಪ್ರಶ್ನೆಗಳಿಗೆ, ಎಲ್ಲಿದೆ ಅದು? ಎರಡನೇ ಬಾರಿ 79 ಎಲ್ಲಪ್ಪ, ಇಲ್ಲಿದೆ ಪ್ರಶ್ನೆ ಪತ್ರಿಕೆ. ಓದ್ತೀನಿ. 79 ತಪ್ಪುಗಳು ಏನ್ ಮಾಡಿದ್ದಾರೆ ಅಂದ್ರೆ, ಪ್ರಶ್ನೆ ಮುಂದೆ ಹೇಳಿಕೆಯನ್ನು ಪರಿಗಣಿಸಿ. ಪ್ರಶ್ನೆ, ಭಾರತದಲ್ಲಿನ ನ್ಯಾಯಾಂಗ ವಿಮರ್ಶೆ. ಪ್ರಶ್ನೆ ಇದು 4ಗೆ ಟಿಕ್ ಮಾಡ್ಬೇಕು. ಅದಕ್ಕೆ ನಾವು ಭಾರತದಲ್ಲಿ ನ್ಯಾಯಾಂಗ ವಿಮರ್ಶೆಯ ಅಧಿಕಾರವು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ಇದೆ ಅಂತ ಇರಬೇಕಾಯ್ತು. ಪ್ರಶ್ನೆ ಉಚ್ಚ ನ್ಯಾಯಾಲಯಗಳಿಗೆ ಇದೆ ಅಂತ. ಇವನೇನ್ ಮಾಡ್ದ, ಈ ಪ್ರಶ್ನೆಯಲ್ಲಿ ಅವರು ತಿದ್ದಿರೋದು, ಟ್ರಾನ್ಸ್ಲೇಟ್ ಮಾಡಿರೋದು ಕನ್ನಡಕ್ಕೆ, ಭಾರತದಲ್ಲಿನ ಸ್ವಾಯಿಕ ಪುನರಂ, ಭಾರತದಲ್ಲಿ ನ್ಯಾಯಾಂಗ ವಿಮರ್ಶೆ ಅಂತ ಇರೋದು ಇಲ್ಲಿ, ಭಾರತದಲ್ಲಿನ ಸ್ಥಾನಿಕ ಪುನರಂ ಅವರ ಲೋಕನ ವಿಮರ್ಶಿಸಿ ಅಧಿಕಾರವು ಉಚ್ಚ ನ್ಯಾಯಾಲಯದ ದೊಂದಿಗೆ ಸರ್ವೋಚ್ಚ ನ್ಯಾಯಾಲಯ ಹೊಂದಿದೆ. ಟ್ರಾನ್ಸ್ಲೇಷನ್ ಹೆಂಗೆ? ಇದು ಏನಿರಬೇಕಾಗಿತ್ತು ಈ ಪ್ರಶ್ನೆ ಅವನು ಕನ್ನಡ ವಿದ್ಯಾರ್ಥಿ ಹೆಂಗೆ ಆನ್ಸರ್ ಮಾಡಬೇಕು? ನನಗೆ ಅರ್ಥ ಆಗಿಲ್ಲ. ನಾನು ಸಂಸ್ಕೃತ ಅನ್ಕೊಂಡೆ, ಆ ಸಂಸ್ಕೃತನೂ ಅಲ್ಲ, ನನಗೆ ಓದಕ್ಕಾಗ್ತಾ ಇಲ್ಲ ಇದು. ಅದು ಲೋಪಗಳು, ನಾನು ಪ್ರಶ್ನೆ ಪತ್ರಿಕೆ ಲೋಪ. ಹಾಗೆ ಎರಡನೇ ಇದು, ಲೋಕಸಭೆಯು ಎರಡನೇ ಬಾರಿ ಮತ್ತು ಪ್ರತಿಯಾಗಿ ಮಸೂದೆಯನ್ನು ಅಂಗೀಕರಿಸುವ ಮೂಲಕ ರಾಜ್ಯಸಭೆಯ ಅತಿಕ್ರಮಿಸಲು ಸಾಧ್ಯವಿಲ್ಲ. ನಮಗೆಲ್ಲ ಗೊತ್ತಿದೆ, ಇಲ್ಲೂ ವಿಧಾನಸಭೆದು ಹಾಗೆ. ಲೋಕಸಭೆಯ ಎರಡನೇ ಬಾರಿ ಮತ್ತು ಪ್ರತಿಯಾಗಿ ಮಸೂದೆಯನ್ನು ಅಂಗೀಕರಿಸುವ ಮೂಲಕ ರಾಜ್ಯಸಭೆಯ ಅತಿಕ್ರಮಿಸಲು ಸಾಧ್ಯವಿಲ್ಲ. ಇದು ಪ್ರಶ್ನೆ. ಅವರೇನು ಟ್ರಾನ್ಸ್ಲೇಟ್ ಏನ್ ಮಾಡಿದ್ದಾರೆ ಅಂದ್ರೆ, ಲೋಕಸಭೆಯು ಎರಡನೇ ಬಾರಿ ವಿಧೇಯಕವನ್ನು ಮತ್ತು ಅದಕ್ಕೆ ವಿರುದ್ಧವಾಗಿ ಜಾರಿಗೆ ಮಾಡುವ ಮೂಲಕ ರಾಜ್ಯಸಭೆಯನ್ನು ಅಧ್ಯಾರೋಹಿಸಲಾಗುವುದು. ಏನು ಅಧ್ಯಾರೋಹಿಸಲಾಗುವುದು? ಏನು ಅರ್ಥ ಗೊತ್ತಿಲ್ಲ. ಅಧ್ಯಾರೋಹಿಸಲಾಗುವುದು ಮತ್ತು ಆದೇಶವನ್ನು ರಾಜ್ಯಸಭೆಯೆಂಬ ವಿಷಯವಾಗಿದೆ. ಅಂದ್ರೆ ಬಿಲ್ ಬಗ್ಗೆ, ಬಿಲ್ನ ನಾವು ಪಾಸ್ ಮಾಡಿ ಎರಡನೇ ಸರಿ ಬಿಲ್ ಪಾಸ್ ಮಾಡಿದಾಗ ಪರಿಷತ್ಗೇನು ಅವಕಾಶ ಇರಲ್ಲ, ಹಂಗೆ ರಾಜ್ಯಸಭೆದು. ಇವರು ಅದು ಪ್ರಶ್ನೆಗೆ ಹೆಂಗೆ ಉತ್ತರ ಬರೀಬೇಕು ನೀವು ಹೇಳಿ? ಇಂಗ್ಲಿಷ್ ಆಯ್ತು, ಅದು ಕೊಡ್ತೀನಿ ಅವ್ರಿಗೆ. ಇಂಗ್ಲಿಷಲ್ಲಿ ಸರಿ ಐತೆ, ಇಲ್ಲೇ ಐತೆ, ನಂತರ ಕಾಪಿ ಕೊಡ್ತೀನಿ ನಿಮ್ಗೆ. ಇದು ಆಮೇಲೆ ಇನ್ನೊಂದು ಪ್ರಶ್ನೆ, ರಾಜ್ಯಪಾಲರು ನಮಗೆ ಸಂಬಂಧಪಟ್ಟಿದ್ದು, ರಾಜ್ಯಪಾಲರ ಮುಂದೂಡುವ ಆದೇಶವು ಜಂಟಿ ಸದನವನ್ನು ಮುಂದೂಡುತ್ತದೆ. ರಾಜ್ಯಪಾಲರು ಮುಂದೂಡುವ ಆದೇಶವು ಜಂಟಿ ಸದನವನ್ನು ಮುಂದೂಡುತ್ತದೆ. ಇದು ಇರಬೇಕು. ಅವರೇನು ಹೇಳಿದ್ರು, ರಾಜ್ಯಪಾಲರು ಮಾಡುವ ಆದೇಶದ ಮೂಲಕ ಸದನದ ಜಂಟಿ ಅಧಿವೇಶನ ಪ್ರೋಗೋಗೇಷನ್ ಅನ್ನು ಮುಂದೂಡುತ್ತದೆ. ಇದು ಪ್ರೋಗೋಗೇಷನ್ ಅನ್ನು ಮುಂದೂಡುತ್ತದೆ.
ಜಂಟಿ ಅಧಿವೇಶನ ಮುಂದೂಡಕ್ಕೆ ರಾಜ್ಯಪಾಲರು ಆದೇಶ ಮಾಡ್ತಾರೆ. ಅದು ಪ್ರಶ್ನೆ. ಇವರು ರಾಜ್ಯಪಾಲರು ಮಾಡುವ ಆದೇಶ ಮೂಲಕ ಸದನದ ಜಂಟಿ ಉಪವೇಶನ ಪ್ರೊರೋಗೇಷನ್ ಅನ್ನು ಮುಂದೂಡುತ್ತದೆ. ಇದು ಟ್ರಾನ್ಸ್ಲೇಷನ್. ವಾಕ್ಯ ರಚನೆನೇ ಇಲ್ಲ ಅದರಲ್ಲಿ. ವಾಕ್ಯಕ್ಕೆ ಒಂದು ವಾಕ್ಯಕ್ಕೂ ಒಂದು ಅರ್ಥ ಇಲ್ಲ. ಇನ್ನೊಂದು ಪ್ರಶ್ನೆ, ಒಂದು ವಿಧೇಯಕವು ಯಾವಾಗ ಅಂತ್ಯವಾಗುತ್ತದೆ ಎಂದರೆ, ಇದು ಪ್ರಶ್ನೆ ನಮ್ದು ಇರಬೇಕಾಗಿತ್ತಂಗೆ. ಒಂದು ವಿಧೇಯಕವು ಯಾವಾಗ ಗತಿಸುತ್ತದೆ ಎಂದರೆ ಅವನು ಹೆಂಗ್ ಬರಿಬೇಕು ಕನ್ನಡದಲ್ಲಿ? ಕನ್ನಡದ ವಿದ್ಯಾರ್ಥಿ ನಾವೆಲ್ಲ ಕನ್ನಡ ಕನ್ನಡ ಕನ್ನಡ, ಇಲ್ಲಿ ಬಿರಿ ಎನ್ನಡ 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 ಆಗೋಟೈತಿ ಇಲ್ಲಿ. ಈ ತರ ಆಮೇಲೆ ಇನ್ನು ಆಯ್ತಾ, ಈಶಾನ್ಯ ರಾಜ್ಯಗಳ ಮೂಲಭೂತ ಸೌಕರ್ಯಗಳ ಮತ್ತು ಸಾಮಾಜಿಕ ಅಭಿವೃದ್ಧಿ ಯೋಜನೆಗೆ 2022-23ರಿಂದ 25-26ರವರೆಗೆ 4 ವರ್ಷಗಳ ಕಾಲ ಆರ್ಥಿಕ ನೆರವು ನೀಡಲು ಈ ಕೆಳಗಿನ ಯಾವ ಯೋಜನೆ ಜಾರಿಗೊಳಿಸಲಾಗಿತ್ತು? ಪ್ರಶ್ನೆ ಇರಬೇಕಾಗಿತ್ತು. ಇಂಗ್ಲಿಷಲ್ಲಿ ಇದೆ. ಅವರು ಈಶಾನ್ಯ ರಾಜ್ಯಗಳು ಅನ್ನೋದಕ್ಕೆ ಉತ್ತರ ಪೂರ್ವ ಅಂತ ಹಾಕಿದ್ದಾರೆ. ಉತ್ತರ ಕಾಶ್ಮೀರ ಉತ್ತರ ಪೂರ್ವ ರಾಜ್ಯಗಳ ಮೂಲಭೂತ ಸೌಕರ್ಯ ಅಂತ. ಹೆಂಗ್ ಬರಿಬೇಕು ಆನ್ಸರ್ ಹೆಂಗೆ ಹೇಳಿ? ಅದೇ ರೀತಿ ವಿಶ್ವಸಂಸ್ಥೆ ಒಂದು ಇದೆ ನೋಡಿ. ಪ್ರಶ್ನೆ, ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಇರಬೇಕು. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಪ್ರಶ್ನೆ. ಸಂಯುಕ್ತ ರಾಷ್ಟ್ರಗಳ ಅಭಿವೃದ್ಧಿ ಕಾರ್ಯಕ್ರಮ. ಸಂಯುಕ್ತ ರಾಷ್ಟ್ರ ಯಾವುದು? ಇಲ್ಲಿ ವಿಶ್ವಸಂಸ್ಥೆ ಅಂತ ಇರೋ ಕಡೆ ಸಂಯುಕ್ತ ರಾಷ್ಟ್ರ ಅಂತ ಹಾಕಿದ್ದಾರೆ. ಸಂಯುಕ್ತ ಇಲ್ಲೂ ಅಷ್ಟೇ, ವಿಶ್ವಸಂಸ್ಥೆ ಶೈಕ್ಷಣಿಕ ವಿಜ್ಞಾನ ಮತ್ತು ಸಾಂಸ್ಕೃತಿಕ ಅಂತ ಇರೋ ಕಡೆ ಸಂಯುಕ್ತ ರಾಷ್ಟ್ರದ ಶೈಕ್ಷಣಿಕ ವಿಜ್ಞಾನ ಮತ್ತು ಸಾಂಸ್ಕೃತಿಕ ಸಂಘಟನೆ. ಇದು ಈ ತರ ಓದಿದ್ರೆ ಅದಕ್ಕೂ ಒಂದು ಜೋಕ್ ಐತೆ. ನಾನು ಈ ನೀವು ಹೇಳ್ತಾ ಇರ್ತೀರಲ್ಲ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಅಂತ, ಇದಾದ್ಮೇಲೆ ನಾನು ಖರ್ಗೆ ಹೇಳಿದೆ, ಮಂತ್ರಿ ಆಗಿದ್ರೆ ಎಲ್ಲ ಚೀಟಿ ರಪ ಅಂತ ತಂದು ಕೊಡ್ತಾರೆ. ನಾನು ರಾತ್ರಿ ಹೋದ ಅಧಿವೇಶನದಲ್ಲಿ ರಾತ್ರಿ ನನಗೆ ಇವರು ತಂದು ಕೊಡೋದು ಲೇಟ್ ಮಾಡ್ಬಿಟ್ರು. ನಾನು ಓದಕ್ಕೆ ಶುರು ಮಾಡಿದೆ, ರಾತ್ರಿ 3:30 ಆಗೋಯ್ತು. ನನ್ನ ಹೆಂಡತಿ ಆಚೆ ಬಂದು ನೋಡ್ತಾ, ಏನ್ರಿ ಇನ್ನ ಓದ್ತಾ ಇದ್ದೀರಾ? ಅದು ಇಲ್ಲಮ್ಮ ಬೆಳಗ್ಗೆ ರೆಡಿ ಆಗ್ತಾ ಇದ್ದೀನಿ ಅಂದೆ. ಅದಕ್ಕೆ ಹೇಳಿದೆ, ಅಯ್ಯಮ್ಮ ಓದ್ತಾ ಇದೀಯಾ ಅಂತಂದ್ರು. ಇಲ್ಲಿ ಅಲ್ಲಿ ಕೂತ್ಕೊಂತ ಇದ್ದೆ, ಇಂಜಿನಿಯರ್ ಡಾಕ್ಟರ್ ಆಗಿ ಕೂತ್ಕೊಂತ ಇದ್ದೆ ಅಂತ ಹೇಳಿದ್ರು. ಅದಕ್ಕೆ ಹೇಳಿದೆ ಓದಿಲ್ಲ ಅಂತ. ಅದಕ್ಕೆ ಈ ತರ ಇನ್ನೊಂದು ಒಟ್ಟು ಪ್ರಶ್ನೆಗಳು ಎಷ್ಟು ಶೋಕಡ? ಒಟ್ಟು ಪ್ರಶ್ನೆಗಳೆಷ್ಟು? 79. 76. ಅದನ್ನ ಕೇಳೋದ್ರೊಳಗೆ ಈಗ ಉದಾಹರಣೆಗಳನ್ನ ಹೇಳಿದಿರಿ. ನೆಕ್ಸ್ಟ್ ಬರ್ರಿ. ಅಲ್ಲ ಈಗ ಹೌದು ಸರ್, ಇವತ್ತು ಸದನ ಮುಗೀತು ಸರ್. ಅವ್ರು 76 ಏನೋ ಅದಾವ. ಲೀಡರ್ ಆಫ್ ದಿ ಹೌಸ್. ಈಗ ಇನ್ನೊಂದು 7-8ಕ್ಕೆ ಬಂದಿರ್ಬೇಕು. ಅಷ್ಟೇ ಇನ್ನು ಬೇರೆ ಇದು ಅದ್ರಾಗ ಬೇರೆ ಅಕ್ಕಾರ್ ನೋಡಿ ಹೇಳಿ ಅಧ್ಯಕ್ಷರೇ, ಇಲ್ಲಿ ಇನ್ನೊಂದು ಕನ್ನಡಕ್ಕೆ ಏನು ಅವಮಾನ ಮಾಡಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ. ನಮ್ಗೇನೋ ಸಣ್ಣದು ಅನ್ಸ್ಬೋದು. ಪ್ರಶ್ನೆ ಅವರು ನಮಗೆ ನೋಟಿಸ್ ಕೊಡ್ತಾರಲ್ಲ, ಅಂದ್ರೆ ನೀವು ಏನೋ ಹಾಲ್ ಟಿಕೆಟ್ ಅದರಲ್ಲಿ ಹಾಕಿದ್ದಾರೆ KPSC ಅವರು. ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಪ್ರಶ್ನೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಎರಡರಲ್ಲೂ ಇರುತ್ತದೆ. ಆಂಗ್ಲ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಇರುತ್ತದೆ.
ಕನ್ನಡ ಭಾಷೆಯಲ್ಲಿರುವ ಯಾವುದೇ ಪ್ರಶ್ನೆಗಳು ಭಾಷಾಂತರದಲ್ಲಿ ಏನಾದರೂ ಗೊಂದಲವಾದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯ ಪ್ರಶ್ನೆಗಳನ್ನು ಸಹ ನೋಡಿಕೊಂಡು ಪ್ರಶ್ನೆಗಳನ್ನು ಅರ್ಥೈಸಿಕೊಳ್ಳತಕ್ಕದ್ದು. ನಮ್ಮ ಯೋಗ್ಯತೆ ಏನಾಯ್ತಾ? ಕನ್ನಡದ ಯೋಗ್ಯತೆ ಅರ್ಥ ಆಯ್ತಲ್ಲ? ಕನ್ನಡದ ಯೋಗ್ಯತೆ ಎಲ್ಲಿಗೆ ಬಂತು ಅಂತ ಅರ್ಥ ಆಯ್ತಲ್ಲ ನಿಮ್ಗೆ? ನನಗೆ ಇಂಗ್ಲಿಷೇ ಗೊತ್ತಿದ್ರೆ ನಾನು ಇಂಗ್ಲಿಷಲ್ಲೇ ಬರಿತಾ ಇದ್ದೆ ಕ್ವಶನ್ ಅಂಡ್ ಆನ್ಸರ್. ನನಗೆ ಇಂಗ್ಲಿಷೇ ಚಂದಾಗಿ ಗೊತ್ತಿದ್ರೆ ನಾನು ಇಂಗ್ಲಿಷಲ್ಲೇ ಬರಿತಾ ಇದ್ದೆ. ಕನ್ನಡಕ್ಕೆ ಯಾಕೆ ಬರ್ಬೇಕು ನಾನು? ಅಂದ್ರೆ ಕನ್ನಡನೇ ಎರಡನೇ ದರ್ಜೆ, ಕನ್ನಡನೇ ಎರಡನೇ ದರ್ಜೆ ಮಾಡಿದ್ದಾನೆ. ನೀವೇನ್ ಕ್ರಮ ತೆಗೆದುಕೊಂತೀರ ಅವನ ಮೇಲೆ? ನಮ್ಮ ಕನ್ನಡದ ಬಗ್ಗೆ ಬಹಳಷ್ಟು ನಮ್ಮ ಕವಿಗಳು JP ರಾಜರತ್ನಂ ಅವರ DK ಶಿವಕುಮಾರ್ ಅವರ ರನ್ನ ಪದಗಳು ಅಂತ ಬರ್ತೈತೆ. ನರಕ ಕೀಳ್ಸಿ ನಾಲ್ಗೆ ಸೀಳ್ಸಿ, ನರಕ ಕೀಳ್ಸಿ ನಾಲ್ಗೆ ಸೀಳ್ಸಿ, ಬಾಯಿ ಒಲಿಸಿದು ಅನ್ನೋ ಮೂಗ್ನಲ್ಲಾದ್ರೂ ಕನ್ನಡ ಪದ ಹೇಳ್ತೀನಿ. ನರಕ ಕೀಳಿಸಿದ್ರು ನಾಲ್ಗೆ ಸೀಳಿಸಿದ್ರು ಮೂಗ್ನಲ್ಲಾದ್ರೂ ಕನ್ನಡ ಪದ ಹೇಳ್ತೀನಿ ಅಂತ ಹೇಳೋರು. ಹಂಗೆ ಇನ್ನು ಸಾಕು ತಗೋ. ಕನ್ನಡ ಸುದ್ದಿಗೆ ಏನಾದ್ರೂ ಬಂದ್ರೆ ಮಾನ ಉಳ್ಸಾಕಿಲ್ಲ ಅಂತ ಹೇಳಿದ್ದಾನೆ ನಮ್ಮ JP ರಾಜರತ್ನಂ ಅವರು. ಕನ್ನಡ ಸುದ್ದಿಗೆ ಏನಾದ್ರೂ ಬಂದ್ರೆ ಮಾನ ಉಳ್ಸಕ್ಕಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಮಾನ ತೆಗಿತಾ ಇದಾರಲ್ಲ, ನೀವೆಲ್ಲ ಸುಮ್ಮನೆ ಕೂತಿದ್ದೀರಲ್ಲ. ಆ ಕವಿಗಳು ಹೇಳಿದ್ದಾರೆ ಕನ್ನಡ ಸುದ್ದಿಗೆ ಬಂದ್ರೆ ಮಾನ ಉಳಿಸಲ್ಲ ಅಂತ ಹೇಳಿದ್ದಾರೆ. ನಿನ್ ನಾಲ್ಗೆ ಸೀಳಿದ್ರು ನಾನು ಕನ್ನಡನೇ ಹೇಳ್ತೀನಿ ಅಂತೇಳಿ. ಈ ಅಧಿಕಾರಿ ಯಾವನ್ ಮಾಡೋಣ? ಅವ್ನ ನಾಲ್ಗೆ ಸೀಳ್ರಿ, ಸೀಳ್ಬೇಕಲ್ಲ ಅವನ ನಾಲ್ಗೆನ. ಕನ್ನಡ ಸಿದ್ದರಾಮಯ್ಯನವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು. ಕಾವಲು ಸಮಿತಿ ಹೋಗಿ KPSL ಕಾವಲು ಕಾಯ್ಬೇಕಲ್ಲ, ಅಲ್ಲಾದ್ರೂ ಕಾವಲು ಕಾಯ್ಬೇಕಲ್ಲ. ಇಲ್ಲೇ ನಮ್ಗೆ ಕೆಲವು ಸರಿ ನಾನೇ ನೋಡಿದ್ದೀನಿ, ನಾವೇ ಬಾಯಿ ಮುಚ್ಕೊಂಡು ಸುಮ್ಮನೆ ಆದ್ರಿ. ನಮ್ಗೆಲ್ಲ ಗೊತ್ತಾನಪ್ಪ ಕಾಗುಣಿತ ನಿನ್ಗೆ ಕೇಳಿದಾರಲ್ಲ, ಸಂಧಿ ಗೊತ್ತಾ ಅಂದ್ರು. ನಮ್ಗೆ ಯಾವ ಸಂಧಿ ಗೊತ್ತು? ನಮ್ಗೆ ಗೊತ್ತಿಲ್ಲ ಸಂಧಿ. ನಾವು ಯಾವ್ದೋ ಸಂಧಿ ಅನ್ಕೊಂಡ್ಬಿಟ್ರಿ. ಇಲ್ಲಿ ಹೇಳ್ಕೊಡೋರು ಕಾವಲ್ ಸಮಿತಿ ಕಾವಲ್ ಸಮಿತಿ ಅಧ್ಯಕ್ಷರು. ಇಲ್ಲಿ ಕನ್ನಡನ ಕೊಲೆ ಆಗ್ತಾ ಇದೆ. ಕನ್ನಡದ ಪ್ರಶ್ನೆ ಪತ್ರಿಕೆ ಟ್ರಾನ್ಸ್ಲೇಷನ್ ನೀನ್ ಇಂಗ್ಲಿಷ್ ಅಲ್ಲಿ ಮಾಡ್ಗೋ ಅಂತಾನೆ ಹೇಳ್ತಾನೆ. ನಾಚಿಕೆ ಆಗ್ಬೇಕಲ್ಲ ನಮ್ಮೆಲ್ಲರಿಗೂ. 2 ಲಕ್ಷ ಜನ ವಿದ್ಯಾರ್ಥಿಗಳ ಭವಿಷ್ಯ ಇದು. 2 ಲಕ್ಷ ಜನದ್ದು ಅವ್ರ ಜೀವನ ನಿಮಗೂ ಗೊತ್ತಿದೆ. ನಾನು ಸುಮ್ಮನೆ ಹೇಳ್ತೀನಿ. ನಾನು BSc ಪಾಸ್ ಆದ್ಮೇಲೆ 1-2 ವರ್ಷ ನಾನೇನು ಕೆಲಸ ಇರಲಿಲ್ಲ, ಕಬಡ್ಡಿ ಆಡ್ಕೊಂಡಿದ್ದೆ ನಾನು. ಎಲ್ಲಾನ ಹೋಗ್ಲಿ ನಮ್ಮ ನೆಂಟರುಗಳು ಹೋಗ್ಯಾರಿ, ಮದುವೆ ಮನೆಗೆ ಹೋಗ್ಯಾರಿ ಅಲ್ಲ, ನನ್ನ ಜೊತೆ ನಮ್ಮ ನೆಂಟರು ಪರಿಚಯ ಮಾಡೋರು ಅಶೋಕ್ ಅಂತ ಅನ್ಎಂಪ್ಲಾಯ್ ಅನ್ನೋರು. ಒಂದ್ಸರಿ ಕೇಳಿಸ್ಕೊಂಡೆ, 2 ಸರಿ, 3ನೇ ಸರಿ ನನಗೆ ಇಟ್ಕೊಂಡು ಒದ್ಬಿಡೋಣ ಅನಿಸ್ತಾ ಇತ್ತು ನನಗೆ. ಆ ಅನ್ಎಂಪ್ಲಾಯ್ ಅನ್ನೋ ಪದ ಇದೆಯಲ್ಲ, ಅದೇ ಚುಚ್ಚುತತೆ ಹಾಕಿ ಆತ್ಮಹತ್ಯೆಗಳು ಮಾಡ್ಕೊಂಡ್ಬಿಡ್ತಾರೆ. ಎಷ್ಟು ಸರಿ ಕೇಳ್ತೀರಿ, ಯಾರನ್ನೇ ಕರ್ಕೊಂಡು ಇವನು ಅನ್ಎಂಪ್ಲಾಯ್ ಅಂತಾರೆ. ಏನೋ ಒಂಥರ ಭಿಕ್ಷುಕರ ತರ. ಈ 2 ಲಕ್ಷ ಜನ ಕೊಡ್ಲಿಲ್ಲ ಅಂದ್ರೆ 2 ಲಕ್ಷ ಜನದ ನೀವು ಭಾವನೆಯನ್ನು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಅನ್ಎಂಪ್ಲಾಯಿ ಇದು ಕಷ್ಟ ಯಾರಿಗೆ ಅನುಭವಿಸಿರ್ತಾರೋ ಅವ್ರಿಗೆ ಗೊತ್ತಿರ್ತದೆ, 100% ಗೊತ್ತಿರ್ತದೆ. ಜೀವನ ಎಷ್ಟು ಕಷ್ಟ ಅನ್ನೋದು ಆಗಲೇ ನಿಮ್ಗೆ ಗೊತ್ತಾಗೋದು. ಚಿತ್ರಹಿಂಸೆ, ಮನೆ ಒಳಗಡೆ ಹೋದ್ರು ಚಿತ್ರಹಿಂಸೆ, ಆಚೆ ಮನೆ ಒಳಗೆ ಹೋದ್ರೆ ನಮ್ಮನೆಗೆ ನಮ್ಮಮ್ಮ ಹೇಳ್ತಾ ಇದ್ಲು, ನಾನು ಕಬಡ್ಡಿ ಬ್ಯಾಗ್ ಎತ್ಕೊಂಡು ಆಚೆ ಓದ್ತಾ ಇದ್ದೆ. ನಮ್ಮಪ್ಪ ಹೇಳ್ತಾ ಇದ್ರು, ನೋಡ ಬ್ಯಾಗ್ ಎತ್ಕೊಂಡು ಹೋಗ್ತಾನೆ, ಬರೋವಾಗ ತುಂಬ್ಕೊಂಬಂದ್ಬಿಡ್ತಾನೆ ಬ್ಯಾಗ್ ತುಂಬ ಅಂತ ಇದ್ರು. ಕಬಡ್ಡಿಗೆ ಓದ್ತಾ ಇದ್ದಕ್ಕೆ ಅಂದ್ರೆ ಎಷ್ಟು ನೋವಿದೆ. ಆ 2 ಲಕ್ಷ ಜನ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಈ ಕನ್ನಡವನ್ನ ಕೊಲೆ ಮಾಡ್ತಾ ಇದಾರಲ್ಲ ಇವ್ರಿಗೆಲ್ಲ. KPSCಯಲ್ಲಿ ಹರಾಜಾಗ್ತಾ ಇದ್ದಾರೆ. AC ನಾನು ಹೇಳಿದೆ, AC DC AC ತಹಸೀಲ್ದಾರ್ ಎಲ್ಲ ಹರಾಜು. ಇದ್ರ ಬಗ್ಗೆ ನಾವು ಏನು ಆಮೇಲೆ ನಾನು DK ಶಿವಕುಮಾರ್ ಅವ್ರಿಗೆ ಕಳಿಸ್ಕೊಡ್ತೀನಿ, ನೋಡಿ ತಗೊಂಡು ಕೊಡಪ್ಪ ಅವ್ರಿಗೆ. ಪ್ರಶ್ನೆ ಹೆಂಗೆ ಕನ್ನಡ ಇಂಗ್ಲಿಷ್ ಕೇಳಿದ್ರು, ಕನ್ನಡ ಹೆಂಗೆ ಟ್ರಾನ್ಸ್ಲೇಷನ್ ಹೆಂಗ್ ಮಾಡೋರು ತೋರಿಸೋರು.
ಇಲ್ಲಿ ಮೋಸ ಆಗಿಲ್ಲ ಅಂತ ಹೇಳ್ತಾರಲ್ಲ, ಇದಾದ್ಮೇಲೆ ಈ KPSC ಅವರು ಅದನ್ನ ಏನ್ ಮಾಡ್ತಾರೆ, ಈ 79 ತಪ್ಪೇ ಆಗಿಲ್ಲ ಅಂತಾರೆ. 3 ತಪ್ಪಾಗಿದೆ ಅಂತ ಹೇಳ್ತಾರೆ. 3 ತಪ್ಪು ಅಂತಾರೆ. ಗ್ರೇಸ್ ಮಾರ್ಕ್ಸ್ ಎಷ್ಟು ಕೊಡ್ತಾರೆ? 5 ಕೊಡ್ತೀನಿ ಅಂತ ಹೇಳ್ತಾರೆ. 5 ಹೆಂಗೆ ಅಂತ ಹೇಳಿದ್ರೆ 3 ಗ್ರೇಸ್ ಮಾರ್ಕ್ಸ್, ಇನ್ನು 5 ನೀವು 4 ಪ್ರಶ್ನೆ ನೀವು ಟಿಕ್ ಮಾಡಬೇಕು, 1ಕ್ಕೆ ಅಂದ್ರೆ 4 ಟಿಕ್ ಮಾಡಿದ್ರು ನಿಮ್ಗೆ ಮಾರ್ಕ್ಸ್ ಕೊಡ್ತೀನಿ ಅಂತಾರೆ. ತಪ್ಪೇ ಮಾಡಿಲ್ಲ ಅಂದ್ರೆ 5ಕ್ಕೆ ಯಾಕೆ ಕೊಡ್ಬೇಕು? ನೀವು 3ಕ್ಕೆ ಕೊಡ್ಬೇಕಾಯ್ತು ಗ್ರೇಸ್ ಮಾರ್ಕ್ಸ್. 5ಕ್ಕೆ ಯಾಕೆ ಗ್ರೇಸ್ ಮಾರ್ಕ್ಸ್ ಕೊಡ್ತೀರಾ? ಈ ಚೀಫ್ ಸೆಕ್ರೆಟರಿ ಅವರು ಒಂದು ಮೀಟಿಂಗ್ ಮಾಡ್ತಾರೆ. ಈ ಎಲ್ಲ ಅವಾಂತರಗಳಾದ್ಮೇಲೆ ಚೀಫ್ ಸೆಕ್ರೆಟರಿ, ಮುಖ್ಯ ಕಾರ್ಯದರ್ಶಿಗಳು ಮೀಟಿಂಗ್, ಅದರಲ್ಲಿ ಅವರೇ ಒಪ್ಕೊಂಡಿದ್ದಾರೆ. ಚೀಫ್ ಸೆಕ್ರೆಟರಿ ಮೀಟಿಂಗ್ ಅಲ್ಲೇ ಒಪ್ಕೊಂಡಿದ್ದಾರೆ. ಸದರಿ ಪರೀಕ್ಷಾ ಪತ್ರಿಕೆಯು ಕನ್ನಡ ಭಾಷಾ ತಜ್ಞರು ಹಾಗೂ ವಿಷಯ ತಜ್ಞರ ಸಮಿತಿಗಳ ಮುಂದೆ ಮಂಡಿಸಿ ಅನುಮೋದನೆ ಪಡೆದ ನಂತರ ಪ್ರಶ್ನೆ ಪತ್ರಿಕೆ ತಯಾರಿಸಿದ್ದಾಗ್ಯೂ ಕೂಡ ಈ ರೀತಿ ತಪ್ಪುಗಳು ಸಂಭವಿಸುವುದು ವಿಷಾದನೀಯ. ಚೀಫ್ ಸೆಕ್ರೆಟರಿ ಮೀಟಿಂಗ್ ಅಲ್ಲಿ, ಚೀಫ್ ಸೆಕ್ರೆಟರಿ ಮೀಟಿಂಗ್ ಕಾಪಿ ಇಲ್ಲಿದೆ, ಅವರ ಬೋರ್ಡ್ ಕೂತ್ಕೊಂಡು ಮಾಡಿರುವಂತದ್ದು ರೆಸೊಲ್ಯೂಷನ್. ಅಂದ್ರೆ ತಪ್ಪಾಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಇಷ್ಟೆಲ್ಲ ವಾದ ಮಾಡಿದ್ರು ತಪ್ಪು ಆಗಿಲ್ಲ ಅಂತ. ತಪ್ಪು ಹೆಂಗಾಯ್ತು? ಸ್ಪೀಕರ್ ಸಾಹೇಬರು ಒಂದು ಲೆಟರ್ ಬರೀತಾರೆ, ನೀವಲ್ಲ. ಅದೇ ಬೆಳಿಗ್ಗೆ ಹೇಳಿದ್ರು. ಸ್ಪೀಕರ್ ಅವರು ಬೆಳಗ್ಗೆ ಹೇಳಿದ್ರಲ್ಲ, ಅವರು ಸುಮಾರು 70,000 ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆದಿರ್ತಾರೆ. ಆದರೆ ಸದರಿ ಪರೀಕ್ಷೆಯಲ್ಲಿ ಸುಮಾರು 59 ಪ್ರಶ್ನೆಗಳು ಕನ್ನಡ ಭಾಷಾಂತರ ತಪ್ಪುಗಳಾಗಿದೆ. ಇದರಿಂದ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳೇ ಅನ್ಯಾಯವಾಗಿರುತ್ತದೆ. ಯಾರು? ಸ್ಪೀಕರ್. ಇನ್ನ ಸಾಕ್ಷಿ ಬೇಕಾ? ಇದಾದ್ಮೇಲೆ ಸ್ವಾಮೀಜಿಗಳು ಹೊರಟೋಗುತ್ತೆ. ಇದು ಇವರು ನಮ್ಮ ಸಿದ್ಧಗಂಗಾ ಮಠದ ಸ್ವಾಮಿಗಳು ಅವರೊಂದು ಪತ್ರ ಬರೀತಾರೆ ಮುಖ್ಯಮಂತ್ರಿಗಳಿಗೆ. ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ, ಅದರಲ್ಲಿ ಲೋಕಸೇವಾ ಆಯೋಗದ ಕನ್ನಡ ಮಾಧ್ಯಮದ ಪ್ರಶ್ನೆಗಳಲ್ಲಿ ಅನೇಕ ಲೋಪದೋಷ ಉಂಟಾಗಿ ಪ್ರಶ್ನೆಗಳೇ ಅರ್ಥವಾಗದೆ ಅನುತ್ತೀರ್ಣರಾಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಈ ರೀತಿ ಮುಂದುವರಿದರೆ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿ ನಗರಗಳಲ್ಲಿ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳು ಎಲ್ಲರೂ ಉನ್ನತ ಹುದ್ದೆ ಪಡೆಯುವ ಸಂಭವವಿರುತ್ತದೆ. ಹೀಗಾಗಿ ಅವರಿಗೆ ಹಳ್ಳಿಗಾಡಿನ ಜನರ ಕಷ್ಟ ಸುಖ ಅರಿವಿರುವುದಿಲ್ಲ. ಆದ್ದರಿಂದ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವುದು ಸಾಧ್ಯವಾಗುವುದಿಲ್ಲ. ಈ ಅನ್ಯಾಯವನ್ನು ಸರಿಪಡಿಸಿ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಸಿದ್ಧಗಂಗಾ ಸ್ವಾಮೀಜಿಗಳು ಪತ್ರ ಬರೀತಾರೆ. ಆಮೇಲೆ ಬರಗೂರು ರಾಮಚಂದ್ರಪ್ಪನವರು, ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅವರು ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ. ಅವರನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡದಲ್ಲಿ ಉತ್ತರ ಬರದ ಕಾರಣ ಅಂದರೆ ಅನುವಾದದ ಗೊಂದಲದ ಕಾರಣದಿಂದ ಅನೂರ್ತರಾಗಿರುವ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸಲು ಶೀಘ್ರ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಇದು ಉತ್ತೀರ್ಣ ಅಥವಾ ಅನುತ್ತೀರ್ಣಗಳ ವಿಷಯ ಮಾತ್ರಕ್ಕೆ ಸೀಮಿತವಾಗದೆ ಕನ್ನಡ ಬಳಕೆಯಲ್ಲಾಗುತ್ತಿರುವ ತಪ್ಪುಗಳ ಪರಿಣಾಮ ಎಂಬುದನ್ನು ಗಮನಿಸಬೇಕೆಂದು ಕೋರುತ್ತೇನೆ. ಈ ನಿಟ್ಟಿನಲ್ಲಿ ಶೀಘ್ರ ಪರಿಶೀಲನೆ ಅಗತ್ಯವಿದೆ. ಇದು ಕನ್ನಡ ಪರ ಕಾಳಜಿಯುಳ್ಳ ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ಯಾರಿಗೆ? ಕನ್ನಡ ಪರ ಕಾಳಜಿ ಇದ್ರೆ ಮಾತ್ರ ವಿನಂತಿ ಮಾಡುತ್ತೇನೆ ಅಂತ ಅವ್ರು ಹೇಳಿದ್ದಾರೆ. ನಿಮ್ಮ ಪತ್ರನ ಓದ್ದೆ, ಅದೆಲ್ಲ ಹೊರಟೋಯ್ತು. ಈಗ ಕೇಳಿದೆ, ಹೌದು. ನಾನು ಇಲ್ಲಪ್ಪ, ಕೇಳಿಸ್ಕೊಂಡ್ರೆ? ಕೇಳಿದ್ದೇನೆ, ನೋಡಿದ್ದೀರಾ? ನಾನು ಹೇಳಿದ್ಮೇಲೆ ನೋಡಿದ್ದೆ. ಇದು ಬರಗೂರು ರಾಮಚಂದ್ರಪ್ಪ ಅವರು ಬರೆದಿದ್ದಾರೆ. ಗೋರು ಚನ್ನಬಸಪ್ಪನವರು ಅವರನ್ನು ಬರೆದಿದ್ದಾರೆ. 29/12/24 ನಡೆದ ಮರು ಪರೀಕ್ಷೆಯು ಸಿಂಧುತ್ವವನ್ನು ರದ್ದುಗೊಳಿಸಿ ದೋಷರಹಿತ ಪ್ರಶ್ನೆ ಪತ್ರಿಕೆಗಳಿಂದ ಮತ್ತೆ ಪರೀಕ್ಷೆ ನಡೆಸಲು ಆಯೋಗಕ್ಕೆ ಕಟ್ಟುನಿಟ್ಟಿನ ಆದೇಶ ನೀಡಬೇಕೆಂದು ಕೋರುತ್ತೇನೆ. ಈ ಗೊಂದಲದಿಂದ ಕನ್ನಡ ಮಾಧ್ಯಮದಲ್ಲೂ ಅದರಲ್ಲೂ ಗ್ರಾಮಾಂತರ ಅಭ್ಯರ್ಥಿಗಳಾಗುವ ಅನ್ಯಾಯ ಅಷ್ಟಿಷ್ಟಲ್ಲ. ಗೋರು ಚನ್ನಬಸಪ್ಪನವರು ಬರೆದಿದ್ದಾರೆ ಪತ್ರ. ನಾಡೋಜ ಹಂಪ ನಾಗರಾಜಯ್ಯನವರು ಬರೆದಿದ್ದಾರೆ. ಅದೇ ನ್ಯಾಯ ದೊರಕಿಸಿಕೊಡಿ ರೂರಲ್ ಕನ್ನಡ ಅಭ್ಯರ್ಥಿಗಳಿಗೆ ಅವರು ಬರೆದಿದ್ದಾರೆ. ಚಿನ್ಸ್ವಾಮಿ ಅವರು ಬರೆದಿದ್ದಾರೆ. ಮಹೇಶ್ ಜೋಶಿ ಅವರು ಬರೆದಿದ್ದಾರೆ.
ಪುರುಷೋತ್ತಮ್ ಬಿಳಿಬೆಲೆ ಬರೆದಿದ್ದಾರೆ. ಈ ತರ ಎಲ್ಲರೂ ಬಹಳಷ್ಟು ಜನ ಸಿಂಧನೂರು ಶಾಸಕರು ಅವರು ಬರೆದಿದ್ದಾರೆ. ನಾನು ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಇವತ್ತೂ ಕೂಡ KPSC ಅವರು ತಪ್ಪಾಗಿಲ್ಲ 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 ಅಂತಾನೆ ಹೇಳ್ತಾ ಇರೋದು. ಇದರಲ್ಲಿ ಇಂಪಾರ್ಟೆಂಟು ಇಲ್ಲಿ ನಮ್ಮ ಹೋಯ್ತಲ್ಲಪ್ಪ, ಇಲ್ಲಿ ಬರೀತಾನೆ ಅಂದ್ರೆ ಕ್ಲರ್ಕ್ ಪರೀಕ್ಷೆ FDA SDA ಅದರಲ್ಲಿ ಅವನು 11.5 ಮಾರ್ಕ್ಸ್ ಪಡೆದಿರ್ತಾನೆ. ಅಂದ್ರೆ ನೆಗೆಟಿವ್ ವ್ಯಾಲ್ಯೂಯೇಷನ್, ಅಂದ್ರೆ ತಪ್ಪು, ನೀವು ಒಂದು ತಪ್ಪು ಮಾಡಿದ್ರೆ ನೀವು ಮೊದಲನೇ ಮಾಡಿ ಪಾಸ್ ಮಾಡಿರೋದು ಹೋಗ್ತೈತೆ ನಿಮ್ಗೆ, 2 ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ ಹೊರಟು ಹೋಗ್ತೈತೆ ಇರ್ಬೋದು. ಅವನು ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ 166 ಬರ್ತೈತೆ, ಕ್ಲರ್ಕ್ ಅಲ್ಲಿ 11 ಮಾರ್ಕ್ಸ್ ಬರ್ತೈತೆ. 2 ತಿಂಗಳು ಗ್ಯಾಪ್ ಈ ಮಧ್ಯೆ. ಅಷ್ಟು ಬೇಗ ಅವನು ಎಷ್ಟು ಇಂಟೆಲಿಜೆಂಟ್ ಔಟ, ಜ್ಞಾನಿ ಆಗೋ ಊಟ. ಆರ್ಡಿನರಿ ಕ್ಲರ್ಕ್ ಅಲ್ಲೇ ಪಾಸ್ ಆಗದ ಇದ್ದನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. ಪಿಕ್ಚರ್ ಬಂದಿತ್ತು, ಫಸ್ಟ್ ರ್ಯಾಂಕ್ ರಾಜು ಅಂತ. ಇದು ಇನ್ನೊಂದು CIT ಪರೀಕ್ಷೆ 16ನೇ ಸ್ಥಾನ ಪಡೆದ ಅಭ್ಯರ್ಥಿ KE ಪರೀಕ್ಷೆ ಪಡೆದ ಅಂಕ ಕೇವಲ 1.75. 16ನೇ ಸ್ಥಾನಕ್ಕೆ ಬಂದ್ಬಿಡ್ತಾನೆ. ಇಷ್ಟು ಕೂಡ ಈ ಕನ್ನಡಕ್ಕೆ ಇವತ್ತು ಆಗ್ತಾ ಇರುವಂತ ಅನ್ಯಾಯ ಮತ್ತೆ ಕನ್ನಡದ ಒಂದು ಕೊಲೆ. ಲೋಕಸೇವಾ ಆಯೋಗದಲ್ಲಿ ಈ ಟ್ರಾನ್ಸ್ಲೇಷನ್ ಮಾಡಿ ಕನ್ನಡದ ಯಾರ್ಯಾರು ಅಭ್ಯರ್ಥಿಗಳಿದ್ರು ಅವರೆಲ್ಲರ ಶಾಪ ನಮಗೆ ತಟ್ಟಬಾರದು ಅಂತ ಹೇಳಿದ್ರೆ, ನಾವು ನಿಜವಾದ ಕನ್ನಡಿಗರಾಗಿದ್ರೆ, ಈಗ ಸಾಹಿತಿಗಳೆಲ್ಲ ಬರೆದಿದ್ದಾರೆ, ಅವರು ಮುಖ್ಯಮಂತ್ರಿಗಳಿದ್ದಾರೆ, ಕನ್ನಡದ ತನ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ, ನಿಮಗೆ ಕನ್ನಡ ತನ ಇದೆ, ಕನ್ನಡ ಹೃದಯ ಇದೆ ಅಂತೇಳಿ ನಾನು ಪತ್ರ ಬರೀತಾ ಇದ್ದೀನಿ ಅಂತ ಬರಗೂರು ರಾಮಚಂದ್ರಪ್ಪ ಅವರು ಬರೆದಿದ್ದಾರೆ. ಇದ್ರೆ ನಾವು ಈ ಅಧಿಕಾರಿ ಯಾರಿದಾನ ಅಧಿಕಾರಿನ ಕೂಡಲೇ ಅಲ್ಲಿಂದ ಸಸ್ಪೆಂಡ್ ಮಾಡಬೇಕು. ನಾವು ಭಿಕ್ಷೆ ಬೇಡ್ತಾ ಇದ್ದೀರಿ ಸರ್ಕಾರದಲ್ಲಿ, ಅನುದಾನಕ್ಕೆ ಹಣ ಇಲ್ಲ, ಹಣದ ಕೊರತೆ ಇದೆ. ಈ 30 ಕೋಟಿ ಹಣನ 100 ಕೊಡಿದ್ರಲ್ಲ, ಈಗ ಮತ್ತೆ ಅದನ್ನ ಎಕ್ಸಾಮ್ ಮಾಡಬೇಕು, ಇನ್ನೂ 15 ಕೋಟಿ ಬೇಕದು. ಈ 30 ಕೋಟಿ ಯಾರು ಕೊಡ್ತಾರೆ ಅಧ್ಯಕ್ಷರು? ಯಾರು ತಪ್ಪು ಇದರಲ್ಲಿ? ತಪ್ಪು ನಾವು ಮಾಡಿದ್ದೀರಾ? ವಿದ್ಯಾರ್ಥಿಗಳು ಮಾಡಿದಾರಾ? ಯಾವನೋ ಒಬ್ಬ ಕೂತ್ಕೊಂಡಲ್ಲಿ 2 ಎಕ್ಸಾಮ್ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ಮೇಲೂ ಕೂಡ ಈ ಪರೀಕ್ಷೆ ತಪ್ಪಾಗಿದೆ, 59 ಪ್ರಶ್ನೆಗಳು ತಪ್ಪಾಗಿದೆ, ಅದಕ್ಕೆ ಮರುಪರೀಕ್ಷೆ ಮಾಡ್ತೀನಿ, ಈ ಬಾರಿ ಬಹಳ ಸ್ಟ್ರಿಕ್ಟ್ ಆಗಿ ಮಾಡ್ತೀನಿ, ಬಹಳ ನಂಬಿಕೆ ಬರೋ ರೀತಿ ಮಾಡ್ತೀನಿ ಅಂತ ಹೇಳಿದ ಮೇಲೂ ಆ ಅಧಿಕಾರಿ ಮತ್ತೆ 79 ತಪ್ಪು ಮಾಡೋನಲ್ಲ, ಏನ್ ಮಾಡ್ಬೇಕೀಗ? ಮತ್ತೆ 15 ಕೋಟಿ ಹೋಯ್ತು. ಯಾರು ಕೊಡ್ತಾರೆ 15 ಕೋಟಿ? 30 ಕೋಟಿ ಆಯ್ತು. ಈಗ ಮತ್ತೆ ಪರೀಕ್ಷೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀರಿ. ಇವತ್ತು ನಾವು ಎಲ್ಲರೂ ಸಾಹಿತಿಗಳೆಲ್ಲ ಆಗ್ರಹ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇರೋರು ಆಗ್ರಹ ಮಾಡ್ತಾ ಇದ್ದಾರೆ. 2 ಲಕ್ಷ ಜನರ ಜೀವನದ ಪ್ರಶ್ನೆ ಇದು. ಓಕೆ, ನೀವು ಅವನ ಮೇಲೆ ಕ್ರಮ ಯಾರ ಹತ್ರ ವಸೂಲಿ ಮಾಡಬೇಕು? ನಂದು ಇದು ಮುಖ್ಯವಾಗಿ ಈ ಪೂರ್ವಭಾವಿ ಪರೀಕ್ಷೆಯನ್ನ ರದ್ದುಗೊಳಿಸಬೇಕಿದು, ಮಾಡಿರೋದನ್ನ ರದ್ದುಗೊಳಿಸಬೇಕು. ಹಳೆ ಅಧಿಸೂಚನೆ ಹಿಂದಕ್ಕೆ ಪಡೆದು ಹೊಸ ಅಧಿಸೂಚನೆ ಹೊರಡಿಸಬೇಕು, ಹೊಸ ಎಕ್ಸಾಮಿನೇಷನ್ ಮಾಡಬೇಕು. ವಯಸ್ಸಿನ ಮಿತಿ ಯಾರಿಗೆ, ಈಗ ಈ ಟೈಮಲ್ಲಿ ವಯಸ್ಸಿನ ಮಿತಿ ಏನಾನ ತಪ್ಪೋಗಿದ್ರೆ ಆ 2,30,000 ಜನಕ್ಕೆ ಮತ್ತೆ ಪರೀಕ್ಷೆ ಬರೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಗೂಗಲ್ ಭಾಷಾಂತರ ಮಾಡಿರ್ತಕ್ಕಂಥ ಅವನಿಗೆ ಶಿಕ್ಷೆ ಗುರುಪಡಿಸಬೇಕು. ಈ 30 ಕೋಟಿ ಹಣವನ್ನ ಹಾಳು ಮಾಡಿದ್ರಲ್ಲ, ಅವರಿಂದ ಈ ಹಣವನ್ನು ವಸೂಲಿ ಮಾಡಬೇಕು. ಮತ್ತೆ ಈ ಪ್ರಶ್ನೆ ಪತ್ರಿಕೆ ಗೊಂದಲ ಆಗ್ತಾ ಇದೆ, ಇದು ಮತ್ತೆ ಆಗಬಾರ್ದು. ಈ ರೀತಿ ಇಮಿಡಿಯೇಟ್ ಆಗಿ ಅದರ ಆಕ್ಷನ್ ಆಗಬೇಕು, ಅವನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಕನ್ನಡನ ಉಳಿಸಬೇಕು. ಕನ್ನಡಕ್ಕೆ ಈ ಸರ್ಕಾರದ ಮೇಲೆ ನಿಜವಾಗೂ ಜವಾಬ್ದಾರಿ ಇದ್ರೆ
ಸರ್ಕಾರಕ್ಕೆ ಏನಾನ ಗೌರವ ಇದ್ದೆ ಕನ್ನಡದ ಬಗ್ಗೆ? ಕನ್ನಡ ನಾವು ಕನ್ನಡಿಗರು ಅಂತ ನಾವು ಎದೆ ಎತ್ತಿ ಎಳ್ಕೊಂಡು ಓಡಾಡಬೇಕಾದ್ರೆ ಅದನ್ನು ಕೊಟ್ಟಿದ್ದೀನಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದೀನಿ. ಟ್ರಾನ್ಸ್ಲೇಷನ್ ಏನೇನಾಗಿದೆ ತಪ್ಪಾಗಿಲ್ಲ ಅಂದ್ರೆ ಇಲ್ಲೇ ಹೇಳ್ಬಿಡಿ, ನಾನು ಕೂತ್ಕೊಂಡ್ಬಿಡ್ತೀನಿ. ದಾಖಲೆಗಳು ಕೊಟ್ಟಿದ್ದೀನಿ, ಫೋರೆನ್ಸಿಕ್ ರಿಪೋರ್ಟ್ ಕೊಟ್ಟಿದ್ದಾರೆ, ಲೋಕಾಯುಕ್ತದಲ್ಲಿ ಹೆಂಗ್ ಮೋಸ ಮಾಡ್ತಾ ಇದ್ದಾರೆ, ದುಡ್ಡು ಹರಾಜ್ AC ಹರಾಜ್, ತಹಸೀಲ್ದಾರ್ ಹರಾಜ್ ಎಲ್ಲ ಕೊಟ್ಟಿದ್ದೀನಿ, ನಾನು ದಾಖಲೆಗಳು ಕೊಟ್ಟಿದ್ದೀನಿ, FIR ಗಳಾಗಿದೆ ಪೊಲೀಸ್ ಸ್ಟೇಷನ್. ಇಷ್ಟಿದ್ರೂ ಕೂಡ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ನಮ್ಮ ಡಿಮ್ಯಾಂಡ್ ಇಮಿಡಿಯೇಟ್ ಆಗಿ ಅವನ್ನ ಯಾವ ದುರಾಂಕಾರದಿಂದ ಕನ್ನಡಕ್ಕೆ ದ್ರೋಹ ಬಗೆತಾ ಇದ್ದಾನೆ, ಕನ್ನಡಕ್ಕೆ ಚೂರಿ ಆಗ್ತಾ ಇದ್ದಾನೆ, ಅವನಿಗೆ ನಾಲಿಗೆ ಕಟ್ಟು ಮಾಡೋ ರೀತಿ ನಮ್ಮ ಆಕ್ಷನ್ ಆಗ್ಬೇಕು. ಅವನಿಗೆ ಪನಿಷ್ಮೆಂಟ್ 30 ಕೋಟಿ ಲಾಸ್, ನಮ್ಮ ಖಜಾನೆಗೆ ಲಾಸ್ ಮಾಡಿದ್ಕೆ ಅವನಿಂದ ವಸೂಲಿ ಮಾಡಬೇಕು. ಇಷ್ಟು ಆಗ್ಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಸರ್ಕಾರಕ್ಕೆ ಏನಾನ ಕಾಳಜಿ ಇದ್ರೆ, ಸರ್ಕಾರಕ್ಕೆ ಕನ್ನಡದ ಬಗ್ಗೆ ಅಭಿಮಾನ ಇದ್ರೆ ಕೂಡಲೇ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನ. ಸುರೇಶ್ ಗೌಡ್ರು, ಅದಕ್ಕಿಂತ ಮುಂಚೆ ಸುರೇಶ್ ಗೌಡ್ರೆ, ಸನ್ಮಾನ್ಯ ಒಂದ್ ಸೆಕೆಂಡ್ ಮಾತಾಡ್ತಾರೆ. ಸಸ್ಪೆಂಡ್ ಮಾಡಿಸಿ ಇನ್ನೊಂದು ಮಾಡಿ ಅವ್ನು ನಾಲ್ಗಿನ ಸೀಳ್ಬೇಕು ಅಂತ ನೀವು ಹೇಳ್ತಾ ಇದ್ದೀರ, ಹೆಂಗಾಯ್ತದೆ ಅಂತ. ಓಕೆ, ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಅದು ಚರ್ಚೆಗೆ ಬನ್ನಿ, ಮಾತಾಡೋಣ. ಸುರೇಶ್ ಗೌಡ್ರೆ, ಅಧ್ಯಕ್ಷರೇ, ಅದು ರೆಕಾರ್ಡ್ ಅಲ್ಲೇ ಹಂಗೆ ಹೋಗೋದು ಬೇಡ. ಓಕೆ, ನಾನು ಹೇಳಿಲ್ಲ, ಅದಕ್ಕೆ ರೆಕ್ಟಿಫೈ ಮಾಡ್ತಾ GP ರಾಜರತ್ನಮ್ಮನವರು ಹೇಳಿರೋದು. ಆಯ್ತು. ಈಗ ನರಕಕ್ಕಿಳಿಸಿ ನಾಲ್ಗೆ ಸೀಳಿದ್ರು, ನರಕಕ್ಕಿಳಿಸಿ ನಾಲ್ಗೆ ಸೀಳಿದ್ರು, ಬಾಯಿನ ಹೊಲಸಾಕಿದ್ರು, ಮೂಗ್ನಲ್ಲಾದ್ರೂ ನಾನು ಕನ್ನಡ ಪದ ಹೇಳ್ತೀನಿ ಅಂತ ರಾಜರತ್ನಮ್ಮ ಅವರು ಹೇಳಿರೋದು. ನಾಲ್ಗೆ ಸೀಳಿದ್ರು ಅಂತ ಅಲ್ಲ, ಈಗ ಲಾಸ್ಟ್ ಗೆ ನೀವು ನಮ್ಮನ್ನು ಸೀಳ್ಬೇಕಲ್ಲ. ಅವ್ರು ಹೇಳಿದ್ ನಾವು ಸೀಳ್ಕೊಂಡ್ರು, ನಮ್ಮನ್ನು ಸೀಳಿದ್ರು ಕೂಡ ಕನ್ನಡ ಆಡ್ತೀನಿ ಅಂದ್ರೆ ಅವ್ನು ಕನ್ನಡ ದ್ರೋಹಬಹುದು ಅಂತ ಸೀಳ್ಬೇಕಲ್ಲ. ಓಕೆ, ಕನ್ನಡದ ಬಗ್ಗೆ ಕಾಳಜಿ ಇರೋ ಕವಿ. ಒಂದ್ ಸೆಕೆಂಡ್ ಮಾನ್ಯ ಉಪಮುಖ್ಯಮಂತ್ರಿಗಳೇ, ಈಗ ಸಚಿವ ಸಂಬಂಧಪಟ್ಟಾಗೆ ನೋಡಿ, ಇವತ್ತು ಕಡ್ಡಾಯವಾಗಿ ಹಾಜರಿರಬೇಕಾದ ಸದಸ್ಯರುಗಳು, ಒಂದು ಸದಸ್ಯರ ಮಂತ್ರಿಗಳು ಸಣ್ಣ KH ಮುನಿಯಪ್ಪನವರು ಬೆಳಿಗ್ಗೆ ಬಂದರು, KJ ಜಾರ್ಜ್ ರವರು, ಶ್ರೀ ದಿನೇಶ್ ಗುಂಡ್ರಾವ್, ಶ್ರೀ SC ಮಹಾದೇವಪ್ಪರು, ಶ್ರೀ ಕೃಷ್ಣ ಬೈರೇಗೌಡರು, ಶ್ರೀ ಪ್ರಿಯಾಂಕಾ ಖಾರ್ಗೆ, ಶ್ರೀ BZ ಜಮೀರ್ ಅಹಮದ್ ಖಾನ್, ಶ್ರೀ ಈಶ್ವರ್ ಖಂಡ್ರೆ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್, ಸನ್ಮಾನ್ಯ MC ಸುಧಾಕರ್. ಈಗ ತಾವು ಮಾತ್ರ ಇದ್ದೀರಿ, ತಾವೊಂದು ಅವ್ರಿಗೆ ಹೇಳಿ ಕೊಡ್ಬೇಕು. ನಾಳೆ ಅಟ್ಲೀಸ್ಟ್ ಕೆಲವರು ಬಂದಿದ್ದಾರೆ ಬೆಳಿಗ್ಗೆ ಹೋಗಿ, ಅದೇ ಕೆಲವು ಯಾರು ಬರದವ್ರು ಕೂಡ ಇದ್ದಾರೆ ಅಂತ ಹೇಳ್ಬೇಕಾಗ್ತದೆ ಅವರಿಗೆ. ತರ್ತೀವಿ.